ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಗುರುವಾರದ ಏನು ಸ್ಪೆಷಲ್ ಅಂತ ಕೇಳತ್ತೀರಿ. ಅದಕ್ಕಿಂತ ಮುಂಚೆ ನಿನ್ನೆ ಸಾಯಂಕಾಲ ಏನ್ ಮಾಡಿದ್ದೆ ಅನ್ನೋದನ್ನ ತೋರಿಸ್ಲಿಕತ್ತೀನಿ ನೋಡ್ರಿ. ಹೆಸರು ಕಾಳು 1 ಗ್ಲಾಸ್ ನೆನೆ ಇಟ್ಟಿದ್ದೆ. ಅದು ಯಾವಾಗ ರಾಯರ ಮಠಕ್ಕೆ ಹೋಗ್ಬೇಕಾದ್ರಿ ಅಂದ್ರ 1 ಅವರ್ ಮುಂಚೆ ಅಷ್ಟ. ಅಂದ್ರೆ ಇದನ್ನ ದೋಸೆ ಮಾಡೋಕ್ಕಿಂತ ಮುಂಚೆ 1 ಅವರ್ ಅಷ್ಟ ಮೊದ್ಲೇಕ್ ನೆನೆ ಇಟ್ಟಿನಿ ನೋಡ್ರಿ. ಆಮೇಲೆ ಒಂದು 3-4 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಹಾಕಿ ಸಣ್ಣಾಗಿ ಮಿಕ್ಸಿ ಮಾಡ್ಕೋಬೇಕ್ರಿ. ಈಗ ನಾವ್ ಹೆಂಗ ದೋಸೆ ಮಾಡ್ಬೇಕಾದ್ರೆ ಮಿಕ್ಸಿಗೆ ಹಾಕ್ತಿವಲ್ಲ ಆ ಟೈಪ್ ಮಿಕ್ಸಿ ಮಾಡ್ಕೊಂಡ್ ಬಿಡುದ್ರಿ. ಮಾಡಿ ಅದನ್ನೇನು ಬಾಳೋ ತನಕ ನೆನಿಲಿಕ್ಕೆ ಇಡ್ಬೇಕೇನು ಅಂತ ಕೇಳ್ತೀರಿ. ಇಲ್ರಿ, ಆಗಿಂದಾಗ ಮಾಡುದ್ ನೋಡ್ರಿ. ಹಂಗಿತ್ತಂದ್ರ ಮಾಡುದು ಯಾಕೆ ತಡ ಮಾಡುದು? ಬರ್ಷನ್ ಕಟ್ಟಿ ಒರೆಸ್ಕೊಂಡು ರಂಗೋಲಿ ಹಾಕೊಂಡು ಸ್ಟಾರ್ಟ್ ಮಾಡಿದ್ರು. ಮತ್ತ ಫಸ್ಟ್ ದೋಸೆ ಮಾಡ್ಬೇಕಾದ್ರೆ ಒಂಚೂರು ಎಣ್ಣೆ ಹೆಚ್ಚಿರ್ತೀನ್ರಿ. ಮತ್ತ ಸೆಕೆಂಡ್ ದೋಸೆಯಿಂದ ಏನು ಹಚ್ಚಂಗಿಲ್ಲ, 1ನೇ ದೋಸಕ್ಕಷ್ಟ ಆಗಿಂದಾಗ ಮಾಡುದು. ಇನ್ನೊಂದ್ಸರಿ ಹೇಳ್ತೀನಿ ನಿಮ್ಗ, ಇದನ್ನ ಹೆಸರು ಕಾಳು, ಬರೇ ಹೆಸರು ಕಾಳು ಏನೂ ಹಾಕಂಗಿಲ್ಲ. ಅದ್ರ ಜೋಡಿ 1 ವಾಟಕ ನೆನೆ ಇಡುದು. 1 ಅವರ್ 1.5 ಅವರ್ ಆದ ಕೂಡಲೇ ನೆನೆ ಇಡುದು. ಆಮೇಲೆ ಮಿಕ್ಸಿ ಮಾಡುದು. ಆಮೇಲೆ ನೆನೆ ಇಡ್ಬೇಕೇನು ಅಂತ ಕೇಳ್ತೀರಿ. ಇಲ್ರಿ, ಏನೂ ನೆನೆ ಇಡೋ ಹಂಗಿಲ್ಲ, ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬಿಡುದು. ನೋಡ್ರಿ ದೋಸೆ ಹೆಂಗ್ ಬರ್ತಾವ. ಈಗ ಫಸ್ಟ್ ದೋಸೆನ ಹೆಂಗ್ ತೋರಿಸ್ಲಿಕತ್ತೀನಿ ಗೊತ್ತೇನ್ರಿ ನಿಮ್ಗ? ಸ್ವಲ್ಪ ಉರುಟಾಗಿದ್ದ ದೋಸೆ ತೋರಿಸಿದೆ. ಆಮೇಲೆ ಮತ್ತೊಮ್ಮೆ ಮಿಕ್ಸಿ ಹಾಕಿದೆ. ಯಾಕಂದ್ರೆ ಉರುಟಾದ್ರ ಅಷ್ಟು ಚಂದ ಬರಂಗಿಲ್ರಿ. ನಾವು ಚಂದಾಗಿ ಸ್ಮೂತ್ ಆಗಿ ಅಂದ್ರೆ ಬಹಳ ಸಣ್ಣಾಗಿ ಈಗ ಹೆಂಗ ದೋಸೆ ಹಿಟ್ಟು ಹಾಕ್ತಿವಲ್ಲ ಹಂಗ ಹಾಕಿದ್ರ ಬಹಳ ಮಸ್ತಾಗಿ ದೋಸೆ ಬರ್ತಾವ ನೋಡ್ರಿ. ಎಷ್ಟು ಚಲೋ ಬರ್ಲಿಕತ್ತದ. ಅದಕ್ಕ ಉರುಟಾಗಿ ಒಟ್ಟ ಹಾಕೋಬೇಡ್ರಿ. ಈ ದೋಸೆನು ಟೇಸ್ಟ್ ಎಷ್ಟು ಸೂಪರ್ ಅಂದ್ರಿ, ದಿಢೀರಾಗೆ ಆಗ್ತದ್ರಿ. ಮತ್ತ ಹೆಲ್ದಿ ಅಂಡ್ ಟೇಸ್ಟಿ ದೋಸೆ. ಎಷ್ಟು ಹೆಲ್ದಿ ಅಂತ ಕೇಳಿದ್ರ ಇದೇನು ಪಿತ್ ಆಗಂಗಿಲ್ಲ, ಏನೂ ಇಲ್ಲ. ಇದೇನು ಶುಗರ್ದವರು, BP ಅವರು, ಅವರು ಇವರು ತಿನ್ಬೇಕಾ ಬೇಡ, ಏನು ಪ್ರಶ್ನೆನೇ ಇಲ್ಲ. ಹೆಸರು ಕಾಳಂತೂ ಇದು ಡಯಟ್ ಮಾಡ್ಲಿಕ್ಕೂ ಹೇಳಿ ಮಾಡಿಸಿದ್ರಿ. ಈಗ ಡಯಟ್ ಮಾಡೋರು ತೆಳಗಾಗ್ಬೇಕು ಅಂತಿರ್ತೀರಲ್ಲ, ಮತ್ತ ರಾತ್ರಿ ಏನ್ ಮಾಡೋಣಪ್ಪ ಹಸಿವೆ ಆಗ್ತದ ಅನ್ನೋರು ಇವು 1 ದೋಸೆ ಯಾಕ್ರಿ 10 ದೋಸೆ ತಿನ್ರಿ. ಯಾವ ಆಂಗಲ್ನಾಗೂ ಮೈ ಅಂತೂ ಬರಂಗೇ ಇಲ್ಲ. ಮತ್ತ ಆರೋಗ್ಯನೂ ಬಹಳ ಚಲೋ ಇರ್ತದ. ನೋಡ್ರಿ ಟೇಸ್ಟ್ ಹೆಂಗ್ ಆಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ತಿರ್ಲ. ಅದು ಅಲ್ದ ಮತ್ತ ನೀವು ಮಾಡಿನೂ ಹೇಳ್ರಿ ನನಗೆ ಹೆಂಗಾಗಿದ್ದು ಅಂತ. ಆಕ್ಚುಲಿ ಇದನ್ನ ನಾನು ಟ್ರೈ ಮಾಡಿದ್ದು ಫಸ್ಟ್ ಟೈಮ್ ರೀ. ಎಂತ ಮಸ್ತ್ ಬಂದಾವ. ನಮ್ಮ ಮನೆಯವ್ರಿಗೆ, ಹುಡುಗರಿಗೆ ಎಲ್ಲಾರ್ಗೆ ಖುಷಿ ಆಯ್ತು. ನಾಂದೆ ಇವನ್ನ ಆಲ್ಮೋಸ್ಟ್ 1 ಡೇ ಬಿಟ್ಟು 1 ಡೇ ಇದನ್ನ ಮಾಡೋಣ ಅಂತ ಇನ್ಮೇಲೆ. ಯಾಕಂದ್ರೆ ಇದು ಆರೋಗ್ಯಕ್ಕೂ ಚಲೋ. ಮತ್ತ ಏನೂ ಮಾಡಿಲ್ಲ ಅಂತಂದ್ರು ಸಾಧ್ನಿ ಅಂದ್ರ ದೋಸೆ ಜೋಡಿ ಚಟ್ನಿ ಅದು ಏನು ಇಲ್ಲ ಅಂತಂದ್ರು ಹಿಂಡಿ ಏನಾದ್ರೂ ಹಾಕೊಂಡು ತಿನ್ಲಿಕ್ ಬರ್ತದ. ನೋಡಿದ್ರಲ್ಲ, ಇದು ನಿನ್ನೆ ರಾತ್ರಿಯ ವಿಡಿಯೋ ಇಲ್ಲಿಗೆ ಮುಗೀತ್ರಿ. ಈಗೇನದ ಇವತ್ ಮುಂಜಾನೆ ವಿಡಿಯೋ ನೋಡ್ಲಿಕತ್ತೀರಿ. ರಂಗೋಲಿ, ಮುಂಜಾನೆಯ ರಂಗೋಲಿ. ಹಂಗ ಮತ್ತೇನು ಬರೇ ದೋಸೆ ಆಯ್ತು, ರಂಗೋಲಿ ಆಯ್ತು, ಮುಂಜಾನೆಯ ಮಾತೇ ಬರ್ಲಿಲ್ಲ ಅಂತ ಕೇಳಬೇಡ್ರಿ, ಹೇಳೇ ಬಿಡ್ತೀನಿ. ಸಿಕ್ಕಿರುವ ಕೆಲಸವನ್ನೇ ಗೌರವದಿಂದ ಮಾಡ್ಬೇಕೇ ಹೊರತು ಗೌರವ ಸಿಗೋ ಕಡೆನೇ ಕೆಲಸ ಮಾಡ್ಬೇಕು ಅಂತ ಅನ್ಬಾರ್ದು. ನೋಡ್ರಿ ಎಷ್ಟು ಅರ್ಥಪೂರ್ಣ ಅದ. ನಮಗ ಯಾವ ಕೆಲಸ ಸಿಕ್ಕಿರ್ತದೋ ಅದರಲ್ಲಿ ನಾವು ಗೌರವವನ್ನ ಬರುವಂತೆ ನಾವು ಒಳ್ಳೆಯ ಕೆಲಸವನ್ನ ಮಾಡ್ಬೇಕು. ಆಮೇಲೆ ನಮ್ಗೆ ಇಂತಹದೇ ಕೆಲಸ ಬೇಕು, ಇದೇ ಬೇಕು ಅಂತ ಹೇಳಿ ಬಹಳ ಜನರು ಕೆಲಸಾನೇ ಮಾಡ್ಲಾರ್ದ ಮನಿ ಒಳಗ್ ಕೂತದ್ದು ನೋಡೇವಿ. ವೆಲ್ ಎಜುಕೇಟೆಡ್, ವೆಲ್ ಕ್ವಾಲಿಫೈಡ್ ಇದ್ದವ್ರು ನೀವು ನೋಡಿರ್ತೀರ ಒಂದೊಂದು ಎಕ್ಸಾಂಪಲ್ಸ್ ಅಲ್ಲೇ ಇಲ್ಲೇ. ಅದಕ್ಕೆ ಯಾವ್ದ ಕೆಲಸ ಬರ್ಲಿ ಅದಕ್ಕೆ ಜಾಯಿನ್ ಆಗೋದು, ಮುಂದೆ ಮತ್ತ ಅದು ಸಿಕ್ಕ ಮೇಲೆ ಹೋಗುದು. ಇದು ಬಹಳ ಚಂದದ. ಅದಕ್ಕೆ ಹೇಳಿದೆ. ಇನ್ನೂ ಒಂದು, ಸಮಯ ಸಂಕಷ್ಟಗಳ ಬಗೆಗೆ ಯಾವಾಗ್ಲೂ ಯೋಚಿಸುತ್ತಿದ್ರೆ ಅವು ಹೆಚ್ಚೆಚ್ಚು ಗೋಚರಿಸುತ್ತದೆ. ಪರಿಹಾರದ ಮಾರ್ಗೋಪಾಯಗಳ ಕುರಿತು ಆಲೋಚಿಸಿದರೆ ಹೊಸ ಹೊಳಪು ಸ್ಫುರಿಸುತ್ತದೆ. ಎಷ್ಟು ಚಂದ ಅದ ನೋಡ್ರಿ. ನಾವು ಎಲ್ರದು ಮನುಷ್ಯಂದು ಅದ್ರೊಳಗೂ ಸ್ವಲ್ಪ ಸೂಕ್ಷ್ಮ ಇದ್ದವರು ಅಂತೀವಿ ನೋಡ್ರಿ. ಇವ್ರು ಬಹಳ ಸೂಕ್ಷ್ಮ ಇದ್ದಾರ ಅಂತ ಹೇಳ್ತೀವಲ್ಲ, ಅಂಥವ್ರು
ಸ್ವಲ್ಪ ಮನಸ್ಸಿಗೆ ಹರ್ಟ್ ಆದ್ರೂ ಅದನ್ನೇ ನೆನೆಸ್ಕೊಳ್ಳೋದು, ಮನಸ್ಸಿಗೆ ನೋವು ಮಾಡ್ಕೊಳ್ಳೋದು, ಮತ್ತೆ ಏನೋ ಕಷ್ಟ ಬಂದಿರ್ತದ ಬರೀ ಅದ್ರ ಬಗ್ಗೆನೇ ಯೋಚಿಸುವುದಕ್ಕಿಂತ ಅದಕ್ಕೆ ಪರಿಹಾರ ಏನದ, ಇದಕ್ಕೆ ಪರಿಹಾರ ಏನದ, ಇದನ್ನ ಹೆಂಗ ಪರಿಹಾರ ಯಾವ ಟೈಪ್ ಮಾಡ್ಬೇಕಂತ ವಿಚಾರ ಮಾಡಿದ್ರೆ ಎಲ್ಲೋ ಒಂದು ಬೆಳಕು ಕಾಣಿಸ್ತದ. ಅದು ಬಿಟ್ಟು ಹಿಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ ಹೇಳಿ ಅದನ್ನೇ ನಾವು ಅನ್ಕೋತ ಇದ್ರೆ ಅದಕ್ಕೆ ಪರಿಹಾರನೇ ಸಿಗಂಗಿಲ್ಲ ನೋಡ್ರಿ. ನಾವು ವೀಕ್ ಆಗ್ತೀವಿ, ಅದಕ್ಕೆ ಪರಿಹಾರನೂ ಸಿಗಂಗಿಲ್ಲ. ಅದಕ್ಕೆ ಏನಾಗಿರ್ತದೋ ಅದಕ್ಕೆ ಮುಂದೆ ಪರಿಹಾರ ಏನಂತೇಳಿ ಕಂಡುಕೊಳ್ಳೋದು ಒಳ್ಳೆಯದು. ಎಷ್ಟು ಚಂದ ಅದ. ಇದನ್ನು ಕೂಡ ಮುಂಜಾನೆ ಮಾತು ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಹಂಗ ಇವತ್ತಿನ ರಂಗೋಲಿನೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಯಾಕಂದ್ರೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಆದ್ರೂ ರಂಗೋಲಿ ಫುಲ್ ಮುಗಿದ್ಮೇಲೆ ಎಷ್ಟು ಚಂದ ಆಗ್ಯದ ಅಂತ ಅನಿಸ್ತು ನನಗಂತೂ. ನಿಮಗೆ ಹೆಂಗ ಅನಿಸ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಮತ್ತ ಇವತ್ತಿನ ವಿಶೇಷ ಅಂತ ಕೇಳ್ತೀರಿ, ಇದ್ದೇ ಇರ್ತದ. ದಿನನಿತ್ಯ ಒಂದು ಸ್ಪೆಷಲ್ ಏನಾದ್ರೂ ಇದ್ದೇ ಇರ್ತದ. ಏನೂ ಇಲ್ಲಪ್ಪ ಸೇಮ್ ಅಡಿಗೆ ಮಾಡೀವಿ ಅಂತ ಅಂದ್ರೂ ಕೂಡ ಅವತ್ತ ಮಾತೊಳಗಾದ್ರೂ ಒಂದ್ ಸ್ವಲ್ಪ ಡಿಫ್ರೆಂಟ್ ಇದ್ದೇ ಇರ್ತದ. ನೋಡಿದ್ರಲ್ಲ ಇವತ್ತಿನ ರಂಗೋಲಿ. ಹಂಗೆ ಮುಂಜಾನೆಯ ಪಾಸಿಟಿವ್ ವೈಬ್ಸ್, ಮಾರ್ನಿಂಗ್ ಪಾಸಿಟಿವ್ ವೈಬ್ಸ್ ಎಲ್ಲರೂ ಇಷ್ಟಪಡ್ತೀರಿ. ನನಗೂ ಕೂಡ ಮುಂಜಾನೆಯ ಮಾತು ಇಷ್ಟ. ಅದರ ಜೊತೆಗೆ ಮುಂಜಾನೆಯ ವಾತಾವರಣನು ಬಹಳ ಅಂದ್ರೆ ಬಹಳ ಇಷ್ಟ ಆಗ್ತದ್ರಿ. ಯಾಕಂದ್ರೆ ಏಳಬೇಕಾದ್ರೆ ಒಂದ ಲೇಟು, ಎದ್ದ ಮೇಲೆ ಇಡೀ ದಿವಸನೇ ಪಾಸಿಟಿವ್ ಆಗಿರ್ತದ. ನೀವು ಎಲ್ರು ಲಘುನೆ ಹೇಳ್ತೀರಿ ಅಂತ ಅನ್ಕೊಂಡೀನಿ. ಈಗ ಅಡಿಗೆ ಸ್ಟಾರ್ಟ್ ಮಾಡೋಣ್ರಿ. ಗೊತ್ತೇ ಅದ ಯಾವ್ದೋ ಅಡಿಗೆ ಸ್ಟಾರ್ಟ್ ಮಾಡ್ಬೇಕಾದ್ರೆ ಮುಂಚೆ ನಾನು ಬರ್ಸಿನ ಕಟ್ಟಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕೊಂಡೇ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನಿಮಗೆ ನಿನ್ನೆ ಮೊನ್ನೆ ರೀ ಅಂದ್ರೆ ಒಂದು 2-3 ದಿವಸದ ಮುಂಚೆನೂ ಕಮೆಂಟ್ ಬಂದಿತ್ತು, ನಮ್ಗೆ ಪುಂಡಿ ಪಲ್ಯ ತೋರಿಸ್ರಿ ನೀವು ಹೆಂಗೆ ಮಾಡ್ತೀರಿ ಅಂತ ಹೇಳಿ. ಅದಕ್ಕೆ ನಿನ್ನೆ ನೆನಪಾಯ್ತದು, ನಿಮ್ಮ ಕಮೆಂಟ್ ನೆನಪಾಯ್ತು. ಹಾಗಾಗಿ ನೀವು ಪುಂಡಿ ಪಲ್ಯ ತಿನ್ಬೇಕು ಅಂತ ಇಷ್ಟಪಟ್ರಿ ಅಂದಮೇಲೆ ಮಾಡೇ ಬಿಟ್ರಾಯ್ತು ಅಂತ ತಿಳ್ಕೊಂಡು ಈಗ ನೋಡ್ರಿ ಒಂದ್ ಕಡೆ ಭಕ್ರಿ ಮಾಡ್ಲಿಕ್ಕೆ ಹೆಸರು ಇಟ್ಕೊಂಡಿನಿ, ಇನ್ನೊಂದ್ ಕಡೆ ಪುಂಡಿ ಪಲ್ಯ ಅದೇನದಲ್ಲ ಅದ್ರೊಳಗೆ ಎಣ್ಣೆ ಅದು ಏನೂ ಹಾಕಿಲ್ರೆ, ಪಾತೇಲಿ ಒಳಗ ಬೊಗೋಣಿ ಒಳಗ ಬರೀ ಪುಂಡಿ ಪಲ್ಯ ಹಾಕಿನಿ. ಹಂಗ ಜೋಳ ಚಂದಾಗಿ ತೊಳೆದು ಮಿಕ್ಸಿ ಮಾಡ್ಕೊಂಡೆ. ನುಚ್ಚು ಆಗಿಂದಾಗೆ ರೆಡಿ ಆಯ್ತು. ನುಚ್ಚು ಹಂಗೆ 3-4 ಹಸಿಮೆಣಸಿನ್ಕಾಯಿ ಹಾಕಿ ಸಣ್ಣ ಒಲಿ ಮೇಲೆ ಆ ಕಡೆ ಸೈಡು ಇಟ್ಬಿಟ್ಟೇನ್ರಿ. ಈ ಕಡೆಗೆ ಭಕ್ರಿ ಎರಡು ಒಟ್ಟೊಟ್ಟಿಗೆ ಆಗ್ತಾವ್. ಪುಂಡಿ ಪಲ್ಯ ಜೊತೆಗೆ ರೊಟ್ಟಿ ಜೊತೆ ಪುಂಡಿ ಪಲ್ಯ. ಅದ್ರೊಳಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ತಿಂದ್ರೆ ಏನ್ ರುಚಿ ರೀ, ಅಷ್ಟು ಟೇಸ್ಟು. ಯಾವ ಪಕ್ವಾನೂ ಅದ್ರ ಮುಂದೆ ಬ್ಯಾಡ್ ನೋಡ್ರಿ. ಇಲ್ಲೇ ಇದ್ರೊಳಗೆ ಬರೀ ನಾನು ಹಸಿ ಮೆಣಸಿನ್ಕಾಯಿ ಮತ್ತು ನುಚ್ಚು ಹಾಕಿನಿ. ಇದೆಲ್ಲ ಚಂದಾಗಿ ಮಿಕ್ಸ್ ಆದ್ಮೇಲೆ ಇದ್ರೊಳಗೇನದ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ. ಯಾಕಂದ್ರೆ ಬಹಳ ಮಂದಿ ಬಿಸಿಲಿಗೆ ಅಂತಿರ್ತಾರೆ ಪುಂಡಿ ಪಲ್ಯಕ್ಕೆ ಸ್ವಲ್ಪ ಪಿತ್ತ ಆಗ್ತದ ಅಂತ ಹೇಳಿ, ಅದಕ್ಕೆ ಒಂಚೂರು ಬೆಲ್ಲ ಹಾಕೋದು. ಈಗ ಭಕ್ರಿ ಸ್ಟಾರ್ಟ್ ಮಾಡೋಣ್ರಿ. ಈ ಬ್ಯಾಸಿಗೆಗೆ ನುಚ್ಚು, ಜೋಳದ ರೊಟ್ಟಿ ಇವು ಅಂತೂ ಹೇಳಿ ಮಾಡಿಸಿದ ಆಹಾರ, ಹೌದಿಲ್ರಿ? ಯಾಕಂದ್ರ 2 ಭಕ್ರಿ ತಿಂದು ನಾವು ಸ್ಕೂಲಿಗೆ ಹೋದ್ವಿ ಅಂದ್ರ ನಿಶ್ಚಿಂತಿ ನೋಡ್ರಿ, ಸಾಯಂಕಾಲದವರೆಗೂ ಏನೂ ಬೇಡ ಅಂತ ಅನಿಸ್ಬಿಡ್ತದ. ಈಗೇನದ ಭಕ್ರಿ ಮಾಡ್ಕೋತ ಪಲ್ಯಕ್ಕೇನದ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿದಿರಿ.
ಮತ್ತು ಕೈ ತೊಳ್ಕೊಂಡೇ ಹಾಕಿನಿ, ಮುಸ್ರಿ ಕೈಲಿ ಮತ್ತೆ ಏನು ಹಿಡಿಬಾರ್ದಲ್ಲ. ಹಾಗಾಗಿ ನಡುವ ಇವೆಲ್ಲ ನಾವು ಎಷ್ಟು ಸರಿ ಕೈ ತೊಳ್ಕೊಂಡಿರ್ತೀನಿ ಅದನ್ನ ವಿಡಿಯೋ ಮಾಡಿರಂಗಿಲ್ರಿ. ಆಮೇಲೆ ನಿಮಗನಿಸ್ತಿರ್ತದ ಇದೇ ಕೈಲೇನೆ ಉಪ್ಪು ಎಲ್ಲ ಖಾರ ಹಾಕ್ಲಿಕ್ಕತ್ತೀನೇನೋ ಅಂತ ಅನಿಸ್ತಿರ್ತದ. ಬಟ್ ಅಲ್ಲಿ ನಾನು 10 ಸಾರಿ ಕೈ ತೊಳ್ಕೊಂಡಿರ್ತೀನಿ ನೋಡ್ರಿ. ಮಸ್ತ್ ಟೇಸ್ಟಿಯಾದ ಪುಂಡಿ ಪಲ್ಯ ರೆಡಿ ಆಯ್ತು. ಹಂಗೆ ಮಸ್ತ್ ಭಕ್ರಿನೂ ರೆಡಿ ಆಗ್ಲಿಕತ್ತಾವ. ಇನ್ನೊಂದು 2-3 ಭಕ್ರಿ ಮಾಡಿಬಿಟ್ರೆ ಮುಗಿದು ಹೋಯ್ತು ನೋಡ್ರಿ. ಮತ್ತು ಇನ್ನೂ ಒಂದು ಪಲ್ಯ ನನಗಾಗಿ ಕಾಯ್ಲಿಕ್ಕತ್ತದ, ನಿಮಗೆಲ್ಲ ಗೊತ್ತೇ ಇರ್ತದ. ಹೌದು, ನಾವು ನೋಡೇವಿ ನೀವು ಭಕ್ರಿ ಮಾಡು ಹೊತ್ನ್ಯಾಗ ಅಂತ ಹೇಳಿ. ಈಗಾಗಲೇ ನಾನು ಮೆಂತೆ ಪಲ್ಯ ಆರಿಸಿ 2 ಸರಿ ತೊಳೆದು ಇಟ್ಕೊಂಡಿನ್ರಿ. ಆ್ಯಕ್ಚುಲಿ ನಾನು ಮೆಂತೆ ಪಲ್ಯ ಹೆಂಗೆ ಮಾಡೋ ವಿಚಾರ ಇತ್ತು ಅಂತಂದ್ರೆ, ಸಣ್ಣಗೆ ಹೆಚ್ಚಿ ಅದರೊಳಗೆ ಒಂದು ಸ್ವಲ್ಪ ಶೇಂಗಾ ಪುಡಿ ಹಾಕಿ, ಒಂದು ಅರ್ಧ ಲಿಂಬೆಹಣ್ಣು, ಉಪ್ಪು, ಒಂಚೂರು ಅರ್ಧ ಲಿಂಬೆಹಣ್ಣು ಹಿಂಡಿ, ಮತ್ತು ಬಾಳಕದ ಮೆಣಸಿನ್ಕಾಯಿ ಅಥವಾ ಬ್ಯಾಡಿಗೆ ಮೆಣಸಿನ್ಕಾಯಿ ಕರೆದು ಅದರೊಳಗೆ ಮುರಿಬೇಕು ಅಂತ ಅನ್ಕೊಂಡಿದ್ದೀರಿ. ನಮ್ಮನೆಯವರು ಏನಂದ್ರು, ಅದನ್ನೇನು ಹಸಿದು ಸೌತೆಕಾಯಿ ಮಾಡೋಣಂತ, ಸೌತೆಕಾಯಿ ಹೆರೆದು ಕೋಸಂಬರಿ ಆಗ್ತದ, ನೀನು ಅದರದ್ದು ಪಲ್ಯನೇ ಮಾಡು ಅಂತಂದ್ರು. ಈಗ ಆ್ಯಕ್ಚುಲಿ ಇದು ಮೆಂತೆ ಪಲ್ಯ ಮಾಡಬೇಕಾದ್ರೆ ತೊಗರಿಬೇಳೆ ಕುದಿಸಿ ಹಾಕಿದ್ರ ಅಥವಾ ಹಾಗೆ ಹಾಕಿದ್ರ ನಡೀತದ. ಬಟ್ ಇವತ್ತು ನಾ ಅದನ್ನ ಏನೂ ಮಾಡಿಲ್ಲ, ಬರೇ ಮೆಂತೆ ಪಲ್ಯ ಮಾಡು ಅಂದ್ಕೂಡ್ಲೆ ಮಾಡೇನ್ರಿ. ಖರೆ ಹೇಳ್ತೀನಿ ನಿಮ್ಮ ಮುಂದೆ, ಬಹಳ ಅಂದ್ರೆ ಬಹಳ ಟೇಸ್ಟ್ ಆಗ್ಯದ. ಏನಿಲ್ರಿ, ಒಂದು ಪಲ್ಯ ಅಂತೂ ಹೆಚ್ಚಿಟ್ಕೊಂಡೆ, ಒಂದು 2 ಸ್ಪೂನು ಎಣ್ಣೆ ಇದಕ್ಕಾಯ್ತು, ಇನ್ನು 2 ಸ್ಪೂನ್ ಎಣ್ಣೆ ಒಗ್ಗರಣೆ ಹಾಕಿದ್ದು ಪಲ್ಯಕ್ಕಾಯ್ತು, ಪುಂಡಿ ಪಲ್ಯಕ್ಕೆ. ಹಾಗೆ ಇದಕ್ಕೇನದ ಒಂದು 2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಹಾಕಿ ಜೋಳದ ಹಿಟ್ಟೇನು ಉಳಿದಿತ್ತಲ್ರಿ ಭಕ್ರಿ ಮಾಡಿ, ಆ ಹಿಟ್ಟು ಇದರೊಳಗೆ ಹಾಕಿಬಿಟ್ಟೆ. ಹಾಗೆ ಎಲ್ಲ ಕೂಡಿ ಚಂದಾಗಿ ಮಿಕ್ಸ್ ಮಾಡ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಸ್ವಲ್ಪ ಮಸಾಲೆ ಪುಡಿ ಹಾಕಿ ಅಷ್ಟು ಮಿಕ್ಸ್ ಮಾಡಿದೆ. ಎಷ್ಟು ಟೇಸ್ಟ್ ಅಂತೀರಿ, ಖರೆ ನೋಡ್ರಿ. ಮೆಂತೆ ಪಲ್ಯ ನನಗೆ ಆ್ಯಕ್ಚುಲಿ ನಾನು ಹೋಲಿಸ್ಕೊಳ್ಳಿಕ್ಕೆ ಮನುಷ್ಯರಿಗೆ ಹೋಲಿಸ್ಬೇಕ್ರಿ, ಮೆಂತಿ ಪಲ್ಯ ಟೈಪ್ ಇರ್ಬೇಕಂತೀನಿ. ಅದನ್ನ ಯಾವ ಪಲ್ಯದೊಳಗೆ ಹಾಕ್ರಿ, ಯಾವ ಹುಳಿ ಒಳಗೆ ಹಾಕ್ರಿ, ಹಂಗ ತಿನ್ರಿ, ಎಲ್ಲದಕ್ಕೂ ಟೇಸ್ಟ್ ಕೊಡೋದು ಮೆಂತೆ ಪಲ್ಯ ನೋಡ್ರಿ. ಅಷ್ಟು ಟೇಸ್ಟ್ ಆಗ್ಯದ ಪಲ್ಯ. ಮತ್ತು ಇಷ್ಟೆಲ್ಲ ಅಡಿಗೆ ಮಾಡಿದ್ರಿ, ಪುಂಡಿ ಪಲ್ಯ ಆಯ್ತು, ಮೆಂತೆ ಪಲ್ಯ ಆಯ್ತು, ಎಲ್ಲ ಆಗ್ಯದ. ಮತ್ತು ಟೇಸ್ಟ್ ನೋಡ್ಬೇಕು ಅನಿಸ್ಲಿಕತ್ತದ, ಬಾಯೊಳಗೆ ನೀರಂತೂ ಬರ್ಲಿಕತ್ತಾವ. ಒಂದು ಬೈಟ್ ನೋಡೋಣಲ್ಲ ಅಂತ ಅನ್ಲಿಕತ್ತೀರಿ, ಕೇಳಿಸ್ಲಿಕತ್ತದ. ಅದಕ್ಯಾಕೆ ಲೇಟ್ರಿ, ತಾಟ್ ಹಾಕೇ ಬಿಡೋಣ. ಎಡಗಡೆಗೆ ಉಪ್ಪು, ಮತ್ತು ಮೊನ್ನೆ ಮಾವಿನಕಾಯಿ ಚಟ್ನಿ ಮಾಡಿದ್ದೆ, ನೆನಪದ ಇಲ್ರಿ? ಮಾವಿನಕಾಯಿ ಚಟ್ನಿ ಆಯ್ತು, ಹಾಗೆ ಮೆಂತೆ ಪಲ್ಯ, ಮತ್ತು ಅದರ ಜೊತೆಗೆ ಪುಂಡಿ ಪಲ್ಯ, ಮತ್ತು ಪದರ್ ಭಕ್ರಿ ಆಗ್ಯಾವ. ಒಂದು ಬೈಟ್ ನೋಡಿ ಹ್ಯಾಂಗಾಗ್ಯದ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಹೊಸದಾಗಿ ನೋಡ್ಲಿಕ್ಕತ್ತವ್ರು ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಹಂಗ ಮಾವಿನಕಾಯಿ ಚಟ್ನಿ ಅಂತೂ ಸೂಪರ್ ಆಗಿ ಆಗ್ಯದ್ರಿ. ಮತ್ತು ನೀವು ಮನೆಯೊಳಗೆ ಮಾಡಿದ್ರಿ ಇಲ್ಲ, ಕಮೆಂಟ್ ಅಂತೂ ಬರಲಿಲ್ಲ. ನಾವು ಹಿಂಗ ಮಾಡ್ತೀವಿ ಅಂತ ಹೇಳಿ 1-2 ಕಮೆಂಟ್ಸ್ ಬಂದಿದ್ದು. ಮತ್ತು ಮನೆಯೊಳಗೆ ನೀವು ಈಗ ಮಾವಿನಕಾಯಿ ಸೀಸನ್ ಅದ, ಹಣ್ಣು ಮಾವಿನಕಾಯಿ ಬರೋಕ್ಕಿಂತ ಮುಂಚೆನೆ ಮಾವಿನಕಾಯಿ ಚಟ್ನಿ ಮಾಡಿ ಹೇಳ್ತಿರಲ್ಲ.